ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 95ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಮಹೇಶ್ವರ ಸ್ಥಳದ ವಚನಗಳನ್ನ ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ಭಕ್ತನ ಮಹೇಶ್ವರ ಸ್ಥಳ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯ ಜೊತೆಗೆ ನಿಷ್ಠಾಭಕ್ತಿಯು ಕೂಡ ಅಳವಡಿಕೆ ಆಗ್ತಾ ಇರಬೇಕು. ಶ್ರದ್ಧಾ ಭಕ್ತಿ ಅಂತಂದ್ರೆ ಆರಂಭಿಕವಾಗಿ ನಾವು ಯಾವುದೇ ಒಂದು ಕ್ರಿಯೆಗಳಲ್ಲಿ ಹೊಂದಿರಬೇಕಾದಂತ ಶ್ರದ್ಧೆ, ಯಾವುದೇ ಒಂದು ವಿಚಾರದಲ್ಲಿ ಕಲಿಯುವಿಕೆಯಲ್ಲಿ, ಅದನ್ನ ಮಾಡುವಿಕೆಯಲ್ಲಿ ಹೊಂದಿರಬೇಕಾದಂತ ಶ್ರದ್ಧೆ, ಅದರ ಮುಂದುವರಿದ ಭಾಗವೇ ನಿಷ್ಠೆ. ಶ್ರದ್ಧೆ ಗಟ್ಟಿಗೊಂಡು ನಿಷ್ಠೆ ಆಗುತ್ತೆ. ಅಂದ್ರೆ ಇಲ್ಲಿ ಶ್ರದ್ಧೆಯಲ್ಲಿ ನಾವು ಏನನ್ನ ತಿಳ್ಕೊಳ್ತೀವೋ ಆ ರೀತಿಯಾಗಿ ನಡೆಯುವ ಒಂದು ಕ್ರಿಯೆಯ ನಿಷ್ಠೆ ಆಗ್ತಾ ಇದೆ. ಹಾಗಾಗಿ ಈಗ ಭಕ್ತನ ಮಹೇಶ್ವರ ಸ್ಥಳ ಅಂತಂದ್ರೆ ಶ್ರದ್ಧಾ ಭಕ್ತಿಯ ಜೊತೆಗೆ ನಿಷ್ಠಾಭಕ್ತಿಯನ್ನ ಅಳವಡಿಸಿಕೊಳ್ಳುವುದು. ಇಲ್ಲಿ ಭಕ್ತಿ ಅಂತಂದ್ರೆ ಏನು ಅಂತಂದ್ರೆ ಆ ಒಂದು ಸಮರ್ಪಣಾ ಭಾವ. ಯಾವುದಕ್ಕೆ ಸಮರ್ಪಣಾ ಭಾವ ಅಂದ್ರೆ ಮಾಡುವ ಕ್ರಿಯೆಗಳು, ನೋಡುವ ನುಡಿ, ನೋಡುವ ನೋಟ, ಆಡುವ ಮಾತು, ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಸಮಗ್ರವಾಗಿ ಮನುಷ್ಯನ ಜೀವನವನ್ನ ಎತ್ತರಿಸಲಿಕ್ಕೆ ಯಾವ ಯಾವ ವಿಭಾಗಗಳು ಬೇಕೋ ಆ ಎಲ್ಲ ವಿಭಾಗಗಳಲ್ಲಿ ಗುರು ಬಸವಣ್ಣನವರು ನಮ್ಮ ವ್ಯಕ್ತಿತ್ವವನ್ನ ಮೇಲಕ್ಕೆ ಎತ್ತುವ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವುದನ್ನ ನಾವು ಈ ವಚನಗಳ ಮೂಲಕ ಅರಿಯಬಹುದು. ಹಾಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ನಾವು ಸುಮಾರು 440 ವಚನ ತನಕ ಅಧ್ಯಯನ ಮಾಡಿದ್ದೇವಲ್ಲ, ಅಲ್ಲೂ ಕೂಡ ನಾವು ನಮ್ಮ ನಡೆನುಡಿ ಯಾವ ರೀತಿ ಇರಬೇಕು, ಸಮಾಜದ ಜೊತೆಗೆ ನಮ್ಮ ನಡೆನುಡಿ ಯಾವ ರೀತಿ ಇರಬೇಕು, ಆಂತರಿಕವಾಗಿ ನಾವು ಯಾವ ರೀತಿ ಅಭಿವೃದ್ಧಿಯನ್ನ ಹೊಂದಬೇಕು, ಈ ವಿಚಾರಗಳನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ 441ರಿಂದ 445 ವಚನಗಳ ತನಕ ಅರಿತುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಈಗ 441ನೇ ವಚನ ಈ ರೀತಿಯಾಗಿದೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನಮ್ಮ ನುಡಿ ಯಾವ ರೀತಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನುಡಿಗೆ ಪ್ರಾಶಸ್ತ್ಯವನ್ನ ಕೊಟ್ಟು ಅದು ಯಾವ ರೀತಿ ಇರಬೇಕು, ಅದು ಭಕ್ತಿಯಿಂದ ಕೂಡಿರ್ಬೇಕು. ಭಕ್ತಿ ಸುಭಾಷೆ, ಸುಭಾಷೆ ಅಂದ್ರೆ ಒಳ್ಳೆಯ ಭಾಷೆ, ಮೃದುವಾದ ಭಾಷೆ, ನಯ ನಾಜೂಕಿನಿಂದ ಕೂಡಿರುವಂತ ಭಾಷೆ, ಬೇರೆಯವರಿಗೆ ನೋವಾಗದಿರುವಂತ ಭಾಷೆ, ಅದು ಸುಭಾಷೆ. ಅಂಥ ನುಡಿಯನ್ನ ನುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಭಕ್ತಿಯಿಂದ ಕೂಡಿರ್ಬೇಕು. ಭಕ್ತಿಯಿಂದ ಕೂಡಿರುವುದು ಅಂದ್ರೆ ಹೆಚ್ಚು ಪ್ರೇಮ ಭರಿತವಾಗಿರಬೇಕು, ವಾತ್ಸಲ್ಯಮಯವಾಗಿರಬೇಕು, ಯಾರಲ್ಲೂ ತಿರಸ್ಕಾರ ಭಾವ ಇರಬಾರ್ದು, ಯಾವುದರಲ್ಲೂ ತಿರಸ್ಕಾರ ಭಾವ ಇರಬಾರ್ದು, ಯಾವುದರಲ್ಲೂ. ಹೀಗೆ ನಾವು ಆಡುವ ಮಾತು ಸ್ಫಟಿಕದಂತೆ ಶುದ್ಧವಾಗಿ, ಸ್ವಚ್ಛವಾಗಿ, ಪಾರದರ್ಶಕವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ. ಸುಭಾಷೆ ಅಂದ್ರೆ ಪಾರದರ್ಶಕ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ದಾರಲ್ಲ. ಆ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ನುಡಿ ಯಾವ ರೀತಿ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹುದೆನು ಅಂತಿರಬೇಕು. ಹಾಗೆ ಅಂಥ ನುಡಿ ಇದ್ರೆ ಅದು ಭಕ್ತಿ ಸುಭಾಷೆಯ ನುಡಿಯ ನುಡಿವೆ. ಆ ರೀತಿಯಾಗಿ ನಾವು ನಮ್ಮ ಮಾತನ್ನ ಆಡಬೇಕು ಅಂತ ನಮ್ಮ ಮಾತಿನ ಕಡೆಗೆ ಬಂದ್ರು ಬಸವಣ್ಣವರೀಗ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಮುಂದೆ ಹೇಳ್ತಾರೆ ಬರೀ ಮಾತಾಡಿದ್ರೆ ಸಾಕ, ಮುಂದೆ ಹೇಳ್ತಾರೆ ನುಡಿದಂತೆ ನಡೆವೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ನುಡಿಯೋದೇನೋ ಒಂದು ಮೊದಲನ ಭಾಗ ಮುಗೀತು, ನುಡಿದಂತೆ ನಡೆವೆ ಇದು ಪ್ರಮಾಣ. ಅಂದ್ರೆ ನಾವು ಇಲ್ಲಿ ಯಾರ ಮುಂದೆ ಹೇಳ್ತಾ ಇದ್ದೀವಿ? ಕೂಡಲ ಸಂಗಮ ದೇವನ ಮುಂದೆ ಹೇಳ್ತಾ ಇದ್ದೀವಿ. ಕೂಡಲ ಸಂಗಮ ದೇವ ಎಲ್ಲಿದ್ದಾನೆ ಅಂದ್ರೆ ನನ್ನ ಅಂತರಂಗದಲ್ಲಿದ್ದಾನೆ ಅನ್ನೋ ಭಾವ ಇರಬೇಕು. ಆ ಅಂತರಂಗದಲ್ಲಿ ಇರುವಂತ ಕೂಡಲ ಸಂಗಮ ದೇವನಿಗೆ ಬಸವಣ್ಣನವರು ನಿವೇದನೆಯನ್ನ ಮಾಡ್ತಾ ಇರೋದು. ನಿವೇದನೆ ಅಂತಂದ್ರೇನು? ಸಮರ್ಪಣೆಯನ್ನ ಮಾಡ್ತಾ ಇರೋದು, ಎಡೆಯನ್ನ ಮಾಡ್ತಾ ಇರುವುದು. ನೈವೇದ್ಯ ಯಾವುದು? ನೈವೇದ್ಯ ನನ್ನ ಭಾಷೆ ಈ ರೀತಿಯಾಗಿರ್ಬೇಕು, ನನ್ನ ನುಡಿ ಈ ರೀತಿಯಾಗಿರುತ್ತೆ, ಆ ರೀತಿಯಾಗಿ ನಾನು ನಡೆದುಕೊಳ್ಳುತ್ತೇನೆ ಎನ್ನುವ ಒಂದು ಇದು ಪ್ರಮಾಣ ಮಾಡ್ತೀವಲ್ಲ, ಆ ಪ್ರಮಾಣ ಇಲ್ಲಿ ನುಡಿದಂತೆ ನಡೆವೆ. ಆ ಪ್ರಮಾಣವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ
ನುಡಿಯೊಳಗೆ ನಡೆಯೊಳಗೆ ನುಡಿಯ ಪೂರೈಸುವೆ. ಅದೇ ಹಿಂದೆ ಹೇಳಿದ್ರಲ್ಲ, ನುಡಿದಂತೆ ನಡೆವೆ ಅಂತ. ನನ್ನ ಇದು ಆರಂಭಿಕ ಪ್ರಮಾಣ ಆಯ್ತು. ಪ್ರಮಾಣ ಆದ್ಮೇಲೆ ಹೇಳ್ತಾರೆ, ನಡೆಯೊಳಗೆ ನುಡಿಯ ಪೂರೈಸುವೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ನಡೆ, ನಾನು ಏನ್ ಹೇಳಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇರ್ಬೇಕು. ನಾನು ಬರೀ ಕಳ್ತನ ಮಾಡೋದಿಲ್ಲ ಅಂತಂದ್ರೆ ಆಯ್ತು, ಕಳ್ಳತನ ಮಾಡದ ಹಾಗೆ ನಡೆಯುವುದರಿಂದ ಇವನು ಕಳ್ಳತನ ಮಾಡುವ ವ್ಯಕ್ತಿಯಲ್ಲ ಅಂತ ಜಗತ್ತಿನ ಕಣ್ಣಿಗೆ ಕಾಣ್ಬೇಕಲ್ಲಿ, ಅಲ್ವಾ? ಕಳ್ತನ ಮಾಡೋದಿಲ್ಲ ಇವನು ಲಂಚ ತೆಗೆದುಕೊಳ್ಳೋದಿಲ್ಲ ಅಧಿಕಾರಿ ಅಂತ ಹೇಳ್ತಾ ಹೇಳ್ತಾ ಲಂಚ ತಗೋತಾ ಇದ್ರೆ, ಹಾಗೆ ಇಂಥ ವ್ಯಕ್ತಿ ಲಂಚ ತೆಗೆದುಕೊಳ್ಳೋದಿಲ್ಲ ಅನ್ನುವುದು ಜನಸಾಮಾನ್ಯರ ಬಾಯಲ್ಲಿ ಬಂದಾಗ ಅವನು ನಾನ್ ಲಂಚ ತೆಗೆದುಕೊಳ್ಳುವುದಿಲ್ಲ ಅಂತ ಬೋರ್ಡ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೋರ್ಡ್ ಹಾಕಿಯೂ ಲಂಚ ತಗೊಳ್ತಾ ಇದ್ರೆ, ಹಾಗೆ ಇಲ್ಲಿ ಬೋರ್ಡ್ ಹಾಕೋದಕ್ಕಿಂತ ಹೆಚ್ಚಾಗಿ ನಡೆಯೊಳಗೆ ನುಡಿಯ ಪೂರೈಸುವೆ, ಹೇಳಿದಂತೆ ನಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವು ನಮ್ಮ ಅಂತರಂಗ ಬಹಿರಂಗದ ಶುದ್ಧಿಯನ್ನ ಹೇಳ್ತಾ ಇದ್ದಾವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ಯಾರ ಕೈಯಲ್ಲಿದೆ? ಮೇಲೆ ತೂಗುವ, ಈಗ ತೂಕ ಮಾಡ್ತೀವಲ್ಲ, ತೂಕ ಮಾಡಕ್ಕೆ ಹಿಂದಿನ, ಈಗ ಡಿಜಿಟಲ್ ಸ್ಕೇಲ್ ಇದೆ, ಹಿಂದೆ ಅನಾಲಾಗ್ ಸ್ಕೇಲ್ ಅಂತ ಇದ್ದು. ಅನಾಲಾಗ್ ಸ್ಕೇಲ್ ಅಂತಂದ್ರೆ ಏನು ಅಂತಂದ್ರೆ ತಕ್ಕಡಿ ಬಟ್ಟನ ಒಂದ್ ಕಡೆ ಬಟ್ಟು ಇಡೋರು, ಒಂದ್ ಕಡೆ ತೂಕದ ಯಾವ ಐಟಮ್ ತೂಕ ಮಾಡ್ಬೇಕಲ್ಲ, ವಸ್ತುವನ್ನ ತೂಕ ಮಾಡ್ಬೇಕು, ಆ ಕಡೆಗೆ ಆ ವಸ್ತುವನ್ನ ಇಡ್ತಾ ಇದ್ವಿ, ಮೇಲ್ಗಡೆ ಹೀಗೆ ಇಡ್ಕೋತಾ ಇದ್ವಿ ಎತ್ತಿ. ಅವಾಗ ಆ ಮುಳ್ಳು ಮಧ್ಯದಲ್ಲಿ ಒಂದು ಮುಳ್ಳು ಇರುತ್ತೆ, ಆ ಮುಳ್ಳು ನೇರವಾಗಿ ನಿಂತ್ಕೊಂಡ್ರೆ ಅಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಗಿದೆ ಅಂತ. ಈ ಕಡೆ ಬಟ್ಟು 1 kg ಬಟ್ಟು, ಈ ಕಡೆ 1 kg ತೂಕದ ವಸ್ತು, ಎರಡು ಕರೆಕ್ಟ್ ಹಾರಿಜಾಂಟಲ್ ಒಂದೇ ಸಮ ಸ್ಥಿತಿಯಲ್ಲಿ ಇರಬೇಕು. ಆಗ ಅಂಥ ಕಟ್ಟಳೆ ಯಾರ ಕೈಯಲ್ಲಿದೆ ಅಂತಂದ್ರೆ ನಿಮ್ಮ ಕೈಯಲ್ಲಿ. ನಿಮ್ಮ ಕೈಯಲ್ಲಿ ಅಂತಂದ್ರೆ ಯಾರ ಕೈಯಲ್ಲಿ? ಕೂಡಲ ಸಂಗಮ ದೇವ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ತೂಗುವ ಕಟ್ಟಳೆ ನಿಮ್ಮ ಕೈಯಲ್ಲಿ. ಮುಂದೆ ಬರ್ತೀನಿ, ಅದು ಕೂಡಲ ಸಂಗಮ ದೇವ ಎಲ್ಲಿದ್ದಾನೆ ಅಂತಂದ್ರೆ ಅದು ಆಮೇಲೆ ಬರುತ್ತೆ. ಈಗ ಒಂದು ಜವೆ ಕೊರತೆಯಾದಡೆ ಎನ್ನನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಇದರಲ್ಲಿ ಏನಾದ್ರೂ ಒಂದು ಜವೆ ಕೊರತೆಯಾದಡೆ, ಆ ಬ್ಯಾಲೆನ್ಸ್ ಏನ್ ಇಟ್ಕೊಂಡಿರ್ತಾನಲ್ಲ ತೂಕದ ಒಂದು ಏನೋ ಉಪಕರಣ, ಆ ಸ್ಕೇಲ್ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ, ಹೆಚ್ಚು ಕಡಿಮೆ ಆಯ್ತಂದ್ರೆ, ಅಂದ್ರೆ ನುಡಿದ ಹಾಗೆ ನಡೆಯಲಿಲ್ಲ ಅಂತಂದ್ರೆ ಎನ್ನ ನದ್ದಿ ನೀನೆದ್ದು ಹೋಗು, ಅಂದ್ರೆ ನಾನು ಪಾತಾಳಕ್ಕೆ ಬಿದ್ದು ಬಿಡ್ತೀನಿ ಅಂತ. ಯಾಕೆ ಬೀಳ್ತೀವಿ ಅಂತಂದ್ರೆ, ನಾವು ಪಾತಾಳಕ್ಕೆ ಬೀಳಲೇಬೇಕ, ನುಡಿದಂತೆ ನಡೆಯೋದಿಲ್ಲ ಅಂತ ಸಮಾಜಕ್ಕೆ ಒಂದು ಮನವರಿಕೆ ಆಯ್ತು ಅಂದ್ರೆ ನಮ್ಮ ವ್ಯಕ್ತಿತ್ವ ತನ್ನ ಘನತೆಯನ್ನ ಕಳ್ಕೊಳ್ಳುತ್ತೆ. ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನ ಘನತೆಯನ್ನ ಕಳ್ಕೊಂಡ್ರೆ ಮುಂದೆ ಅವನು ಅತ್ಯಂತ ಒಂದು ಕೆಳಮಟ್ಟದ ಸ್ಥಾನವನ್ನ ಅಲಂಕರಿಸಬೇಕಾಗುತ್ತೆ. ಮೇಲಿದ್ದಂಥವ್ನು, ಅವನ ಹತ್ರ ದುಡ್ಡಿದೆಯೋ ಬಿಟ್ಟಿದೆಯೋ, ಒಬ್ಬ ವ್ಯಕ್ತಿ ಈ ಗೌರವವನ್ನು ಸಂಪಾದನೆ ಮಾಡ್ಬೇಕಾದ್ರೆ, ಈಗಿನ ಕಾಲದಲ್ಲಿ ಸ್ವಲ್ಪ ಡೈವರ್ಷನ್ ಆಗಿದೆ. ಇತ್ತೀಚಿನ ದಿನಗಳ ತನಕನೂ ಕೂಡ ಒಬ್ಬ ವ್ಯಕ್ತಿ ಅವನನ್ನ ಅವನ ಅಳತೆಗೋಲು ಯಾವ್ದಾಗಿತ್ತು ಅಂದ್ರೆ ಮಾನದಂಡ, ಅವನು ಎಷ್ಟರ ಮಟ್ಟಿಗೆ ನುಡಿದಂಗೆ ನಡೀತಾನೆ, ಅವನ ಮಾತಿಗೆ ಅಂಟ್ಕೊಂಡಿರ್ತಾನೆ ಅನ್ನುವುದು. ಈಗ ಮಾತಿನಿಂದ ಎಷ್ಟು ಡೈವರ್ಷನ್ ಆಗ್ತಾನೋ ಅಷ್ಟು ವ್ಯಾಲ್ಯೂ ಅನ್ನೋ ತರ ಇವೆಲ್ಲ ಮೊಮೆಂಟರಿ ಅಂತಂದ್ರೇನು, ಟೆಂಪರವರಿ. ಒಂದು ಕ್ಷಣ ಬರುತ್ತೆ, ಒಂದು ಕ್ಷಣ ಹೋಗುತ್ತೆ ಅಷ್ಟೇ. ಒಂದ್ ಸ್ವಲ್ಪ ಕಾಲ ಈ ತರದ ಸನ್ನಿವೇಶಗಳು ಇರುತ್ತೆ, ಆಮೇಲೆ ಮತ್ತೆ ಪಲ್ಲಟ ಆಗ್ಬಿಡುತ್ತೆ. ಆದ್ರೆ ಹಾಗೆ ಒಬ್ಬ ವ್ಯಕ್ತಿ ಎಷ್ಟು ಹಣ ಮಾಡ್ತಾ ಇದ್ದಾನೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಇವತ್ತು ಅವನ ಒಂದು ವ್ಯಾಲ್ಯೂ ಮೇಲೆ ಇರೋದನ್ನ ಕಾಣ್ತಾ ಇದ್ದೇವೆ. ಆದ್ರೆ ಅದು ಸತ್ಯ ಅಲ್ಲ, ಅದು ನೀರಿನ ಮೇಲಿನ ಗುಳ್ಳೆ ತರ. ಶಾಶ್ವತವಾಗಿರೋದು ಇದೆ. ಹೆಂಗೆ ಅಂತಂದ್ರೆ, ಸಮುದ್ರ ಇರುತ್ತೆ ಬೇಸಿಕ್, ಆ ಸಮುದ್ರ ಏನಿರುತ್ತೆ ಅದು ಶಾಶ್ವತವಾಗಿರುತ್ತೆ. ಸಮುದ್ರದ ಮೇಲಿನ ನೊರೆ ತೆರೆಗಳು ಬರ್ತಾ ಇರ್ತಾವಲ್ಲ, ಅವು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಆದ್ರೆ ಸಮುದ್ರದ ಮಟ್ಟ ಮಾತ್ರ ಒಂದೇ ತರ ಇರುತ್ತೆ. ಹಾಗೆ ಇಲ್ಲಿ ಸತ್ಯ ಎನ್ನುವುದು ಸಮುದ್ರದ ಮಟ್ಟದ ತರ. ಈ ಮೇಲೆ ಬರುವಂತ ಈ ಗುಳ್ಳೆಗಳು, ಇವಾಗ ಈಗ ಏನಿದೆಯಲ್ಲ, ಒಂದು ಹಣ ಇದ್ದವನಿಗೆ ಹೆಚ್ಚು ಗೌರವ, ಸುಳ್ಳು ಇದು ಏನೇನೋ ಮಾಡೋ ಅಂತವ್ರಿಗೆ, ನೀಚರಿಗೆ ಹೆಚ್ಚು ಒಂದು ಏನೋ ಒಂದು ಸ್ಥಾನಮಾನಗಳು, ಯಾವ ಈ ಕ್ಷಣದಲ್ಲಿ ಇದ್ದಾವೆ, ಇಲ್ಲ ಅಂತ ಅಲ್ಲ. ಆದ್ರೆ ಇದು ಶಾಶ್ವತವಾಗಿರುತ್ತೆ ಅಂತ ನಾವು ನಂಬ್ಕೋಬಾರದು. ಶಾಶ್ವತವಾಗಿರೋದು ಸತ್ಯನೇ. ಆ ಸತ್ಯದ ಕಡೆಗೆ ಹೆಚ್ಚಿನ ಒಲವನ್ನ ನಾವು ಹೊಂದಿರಬೇಕು ಅನ್ನುವುದು ಈ ವಚನದ ಒಂದು ಸಂದೇಶ ಆಗ್ತಾ ಇದೆ. ಹಾಗಾಗಿ ಒಂದು ಜವೆ ಕೊರತೆಯಾದರೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಡಿದ ಮಾತಿಗೂ ನುಡಿದ ಮಾತಿಗೂ ನಡೆಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಅಲ್ಲಿ ಕುಸಿತವನ್ನ ಕಾಣ್ತೇವೆ ಅನ್ನುವಂತ ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದ ಮೂಲಕ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಡೆ ನುಡಿಗಳನ್ನ ತಿದ್ದಿಕೊಳ್ಳಿ ಅಂತ ಬಸವಣ್ಣನವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿಯಾಗಿದೆ. ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ.
ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು, ಓಡೆನಯ್ಯ ಬೇಡೆನಯ್ಯ ಕೂಡಲ ಸಂಗಮ ದೇವ ಹೇಳ್ತಾರೆ ಇಲ್ಲಿ. ಓಡುವಾತ ಲೆಂಕನಲ್ಲ. ಲೆಂಕ ಅಂತಂದ್ರೆ ಏನು ಅಂದ್ರೆ ಸೈನಿಕ, ಯೋಧ, ಅಥವಾ ನಮ್ಮ ಒಬ್ಬ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅವನು ತನ್ನ ರಕ್ಷಣೆಗೆ ಒಬ್ಬ ಅಂಗರಕ್ಷಕನನ್ನ ನೇಮಿಸ್ಕೊಂಡಿರ್ತಾನೆ, ಒಬ್ಬ ರಾಜ ಒಂದು ಸೈನ್ಯವನ್ನ ಇಟ್ಕೊಂಡಿರ್ತಾನೆ ಹೀಗೆ, ಅಥವಾ ಒಬ್ಬ ಸೇವಕನನ್ನ ಇಟ್ಕೊಂಡಿರ್ತಾನೆ, ಯಾರೋ ಒಬ್ಬ ವ್ಯಾಪಾರಿ. ಈ ರೀತಿಯಾಗಿ ಇಟ್ಕೊಂಡ್ರೆ ಇಲ್ಲಿ ಓಡುವಾತ ಲೆಂಕನಲ್ಲ, ಹೆದರಿ ಓಡುವಾತ ಲೆಂಕನಲ್ಲ. ಈಗ ಯುದ್ಧ ಭೂಮಿಗೆ ಹೋದಾಗ ಅಲ್ಲಿ ಹೆದರಿ ಓಡುವಂತಿಲ್ಲ ಲೆಂಕ ಆದವನು, ಯೋಧ ಆದಂತವನು. ಯೋಧ ಅಂತಂತವನು ಅವನು ಅಲ್ಲಿರುವುದೇ ಯುದ್ಧ ಮಾಡೋದಕ್ಕೆ, ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿ ಆದರೂ ತನ್ನ ತಾಯಿ ನೆಲಕ್ಕಾಗಿ ಹೋರಾಡ್ತೀನಿ ಎನ್ನುವಂಥ ಒಂದು ದೃಢ ನಿಶ್ಚಯ ಭಾವದೊಂದಿಗೆ ಅವನಲ್ಲಿ ಅಪಾಯಿಂಟ್ ಆಗಿರ್ತಾನೆ, ನೇಮಿಸಲ್ಪಟ್ಟಿರ್ತಾನೆ. ಆಗ ಅವನು ಯುದ್ಧ ಭೂಮಿಗೆ ಹೋಗುವ ಮುಂಚೆಯೇ ಹೆದರಿ ಅವನು ವಾಪಸ್ ಓಡೋಗ್ಬಿಟ್ರೆ ಅದನ್ನ ಹೇಳ್ತಾರೆ ಓಡುವಾತ ಲೆಂಕನಲ್ಲ, ಅವನು ಸೈನಿಕನೇ ಅಲ್ಲ, ಅವನು ಆತ್ಮದ್ರೋಹಿ, ಆತ್ಮವಂಚಕ ಅಂತ ಹೇಳ್ತಾರೆ. ಹಾಗೆ ಬೇಡುವಾತ ಭಕ್ತನಲ್ಲ, ಭಕ್ತ ಯಾವತ್ತಿಗೂ ಕೂಡ ಬೇಡಬಾರದು. ಭಕ್ತ ಅಂತಂದ್ರೆ ಯಾರು? ದೇವರ ಮುಂದೆ ಕೈ ಊದ್ಗಡ್ಡಿ ಬೆಳಕವನು ಭಕ್ತ ಅಂತ ಅಲ್ಲ. ಯಾರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬಾರದು. ಬೇಡುವಾತ ಭಕ್ತನಲ್ಲ ಅಂದ್ರೆ ಜಗತ್ತಿನಲ್ಲಿ ಹುಟ್ಟಿರುವ ಯಾವುದೇ ಮನುಷ್ಯ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತನ ಆಗಬಾರದು. ತನ್ನ ಸಂಪಾದನೆಯನ್ನ ತಾನು ಮಾಡ್ಕೋಬೇಕು, ಅದು ಸತ್ಯ ಶುದ್ಧವಾಗಿರಬೇಕು. ಸಾಧ್ಯವಾದಲ್ಲಿ ತಾನು ತನ್ನ ಸಂಪಾದನೆಯಿಂದ ಕೊಡುವ ಪ್ರಯತ್ನವನ್ನ ಮಾಡಬೇಕೇ ಹೊರತು ತೆಗೆದುಕೊಳ್ಳುವ ಪ್ರಯತ್ನ ಮಾಡಬಾರದು. ಇದು ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ. ಹಾಗೆ ಇನ್ನೊಬ್ಬರಿಂದ ಬೇಡುವಂತ ಒಂದು ಸ್ಥಿತಿ ನಿರ್ಮಾಣ ಮಾಡಿಕೊಳ್ಳಬಾರದು. ಯಾವಾಗ ಅದ್ ನಿರ್ಮಾಣ ಆಗುತ್ತೆ ಅಂದ್ರೆ ತಾನು ಸೋಂಬೇರಿಯಾದಾಗ, ಕೆಲಸವನ್ನ ಕಾಯಕವನ್ನ ಮಾಡದೇ ಇದ್ದಾಗ, ಸಂಪಾದನೆಯನ್ನ ಮಾಡದೇ ಇದ್ದಾಗ ಇನ್ನೊಬ್ಬರಿಂದ ಬೇಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು. ಹಾಗೆ ಅದಕ್ಕಾಗಿ ಸತ್ಯ ಶುದ್ಧ ಕಾಯಕವನ್ನ ಮಾಡಬೇಕು, ಆ ಪ್ರಕಾರ ತನ್ನ ಜೀವನವನ್ನ ನಡೆಸಬೇಕು. ವಿಲಾಸಿ ಜೀವನಕ್ಕೆ ಮನಸ್ಸು ಮಾಡಬಾರದು. ವಿಲಾಸಿ ಜೀವನ, ಎಷ್ಟೇ ಐಶ್ವರ್ಯ, ಎಷ್ಟೇ ಧನ ಕನಕಗಳು ಸಂಪತ್ತು ಇದ್ರೂ ಕೂಡ ವಿಲಾಸಿ ಜೀವನದ ಕಡೆಗೆ ಮುಖವನ್ನ ಮಾಡಬಾರದು. ಅತ್ಯಂತ ಸರಳ ಜೀವನವನ್ನ ಮಾಡಬೇಕು. ಆ ಮುಖಾಂತರ ತಾನು ಕೊಡುವ ಒಬ್ಬ ಮನುಷ್ಯನಾಗಿ ಬೇಕೇ ಹೊರತು ತೆಗೆದುಕೊಳ್ಳುವ ಅಥವಾ ಬೇಡುವಂಥವನು ಆಗಬಾರದು. ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು. ಇಲ್ಲಿ ಯಾರೂ ಕೂಡ ಹಾಗೆ ಲೆಂಕ ಅಂದ್ರೆ ಯೋಧ ಹೇಗೆ ಯುದ್ಧ ಭೂಮಿಯಿಂದ ರಣರಂಗದಿಂದ ತಪ್ಪಿಸಿಕೊಂಡು ಹೋಗಬಾರ್ದೋ ಹಾಗೆ ಅವನಿಗೆ ರಣಹೇಡಿ ಅಂತ ಕರೀತಾರಲ್ಲ, ಹಾಗೆ ಇಲ್ಲಿ ಭಕ್ತನಾದಂಥವನು ಯಾವುದೇ ಕಾರಣಕ್ಕೂ ಬೇಡಬಾರದು. ಯಾಕೆಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತೆ. ಒಂದು ತನ್ನ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತೆ, ತನ್ನ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕಾದ್ರೆ ತನ್ನ ಮನೆಯ ಸ್ವಾಸ್ಥ್ಯ ಹಾಳಾಗುತ್ತೆ, ಆಮೇಲೆ ತನ್ನ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಹಾಗಾಗಿ ಆ ಸ್ವಾಸ್ಥ್ಯ ಹಾಳಾಗಬಾರ್ದು ಅಂದ್ರೆ ಯಾರೂ ಕೂಡ ಸೋಮಾರಿಗಳಾಗಬಾರ್ದು, ಎಲ್ಲರೂ ದುಡಿಯುವ ಕೈಗಳಾಗಬೇಕು, ಮತ್ತೆ ನೀಡುವ ಕೈಗಳಾಗಬೇಕೇ ಹೊರತು ಬೇಡುವ ಕೈಗಳಾಗಬಾರದು. ಓಡೆನಯ್ಯ ಬೇಡೆನಯ್ಯ ಕೂಡಲ ಸಂಗಮ ದೇವ. ಈ ಕಾರಣಕ್ಕಾಗಿ ಬಸವಣ್ಣನವರು ಇಲ್ಲಿ ಏನು ಶಪಥ ಮಾಡುವುದು, ಮಹೇಶ್ವರ ಸ್ಥಳ ಅಂದ್ರೇನು? ಅಚಲವಾದ ನಿಷ್ಠೆ. ಅಚಲವಾದ ನಿಷ್ಠೆ ಅಂತಂದ್ರೆ ಗಟ್ಟಿತನದಿಂದ ಹೇಳುವುದು, ನಾನು ಓಡೆನಯ್ಯ ಬೇಡೆನಯ್ಯ, ಈ ರೀತಿಯಾಗಿ ನಾನು ನಡೆದುಕೊಳ್ಳುವುದಿಲ್ಲ ಅಂತ ಪ್ರತಿಯೊಬ್ರು ನಿಷ್ಠೆಯಿಂದ ಪ್ರಮಾಣವನ್ನ ಮಾಡಬೇಕು. ಯಾರ ಮುಂದೆ? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಎಲ್ಲಿದೆ? ತನ್ನ ಅಂತಃ ಪ್ರಜ್ಞೆ. ಕೂಡಲ ಸಂಗಮ ದೇವ ಎಲ್ಲಿದೆ ಅಂದ್ರೆ ತನ್ನ ಅಂತರಂಗದ ಪ್ರಜ್ಞೆಯೇ ಕೂಡಲ ಸಂಗಮ. ಅಲ್ಲಿಗೆ ಯಾರ ಮುಂದೆ ಪ್ರಮಾಣ ಮಾಡಬೇಕು? ತನ್ನ ಮುಂದೆ ತಾನೇ ಪ್ರಮಾಣ ಮಾಡ್ಕೋಬೇಕು. ಮತ್ತೆ ಯಾರ ಮುಂದೆ ವರದಿ ಒಪ್ಪಿಸ್ಬೇಕು? ನಾನು ಹೇಳಿದಂಗೆ ನಡೆದಿದ್ದೀನಿ ಅಂತ ತನ್ನ ಅಂತರಂಗಕ್ಕೆ ತಾನೇ ವರದಿಯನ್ನ ಒಪ್ಪಿಸ್ಕೋಬೇಕು. ನಾನು ನುಡಿದಂತೆ ನಡೆದಿದ್ದೇನೆ, ನಾನು ಬೇಡುವುದಿಲ್ಲ, ನಾನು ನೀಡುವ ಗುಣವುಳ್ಳನಾಗಿದ್ದೇನೆ. ಈ ರೀತಿಯಾಗಿ ತನ್ನ ಅಂತರಂಗಕ್ಕೆ, ಬೇರೆ ಮೂರನೇ ವ್ಯಕ್ತಿಗೆ ವರದಿ ಒಪ್ಸೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಸರ್ಪಭೂಷಣ ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ ತಮ್ಮ ವಚನದಲ್ಲಿ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ನಾನು ಮಾಡುವ ಯಾರೇ ಒಬ್ಬ ವ್ಯಕ್ತಿ ಮಾಡುವಂತ ಕಳ್ಳತನ, ಮನಸ್ಸಿನಿಂದ ಮಾಡುವ ಕಳ್ಳತನ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಅದು ಗೊತ್ತಾಗದೆ ಯಾರಿಗೆ ಅಂದ್ರೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೆ ಅದು ಗೊತ್ತಾಗುತ್ತೆ. ಯಾರಿಗೆ ಅಂದ್ರೆ ಅದು ತನ್ನ ಅಂತರಂಗಕ್ಕೆ. ತನ್ನ ಅಂತರಂಗಕ್ಕೆ ಮಾತ್ರ ತಾನು ಮಾಡುವ ಕಳ್ಳತನ ಗೊತ್ತಾಗುತ್ತೆ, ವಂಚನೆ ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ. ಇನ್ನು ಜಗತ್ತಿನ ಕಣ್ಣಿಗೆ ಅದು ಕಾಣದೇ ಇರಬಹುದು.
ಹಾಗೆ ಇಲ್ಲಿ ತಾನು ಮಾಡಬೇಕ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾರ ಮುಂದೆ ಪ್ರತಿಜ್ಞೆಯನ್ನ ಪ್ರಮಾಣವನ್ನ ಮಾಡಬೇಕು ಅಂದ್ರೆ ನಾನು ಹೀಗೆ ನಡ್ಕೋತೀನಿ ಅಂತ ತನ್ನ ಅಂತರಂಗದ ಮುಂದೆ ತಾನು ಪ್ರಮಾಣವನ್ನ ಮಾಡಬೇಕು. ಕೂಡಲ ಸಂಗಮ ದೇವ ಅಂದ್ರೆ ತನ್ನ ಒಳಗಿರುವ ಚೈತನ್ಯ. ಆ ಚೈತನ್ಯದ ಮುಂದೆ ಪ್ರಮಾಣವನ್ನ ಮಾಡಿ ಮತ್ತೆ ಅದಕ್ಕೆ ವರದಿಯನ್ನ ಒಪ್ಪಿಸ್ಬೇಕು. ಪ್ರಮಾಣ ಮಾಡಿ ಬಿಟ್ರೆ ಮುಗಿಲಿಲ್ಲ. ನಾನು ಈ ರೀತಿ ನಡ್ಕೊಳ್ತೀನಿ ಅಂತಂದ ಮೇಲೆ ಆ ರೀತಿ ನಡ್ಕೊಂಡಿದ್ದೀನೋ ಇಲ್ವೋ ಅಂತ ಮತ್ತೆ ಅದಕ್ಕೆ ವರದಿಯನ್ನ ಒಪ್ಪಿಸ್ಬೇಕು. ಹೆಂಗೆ ಒಂದು ಕೆಲಸವನ್ನ ಕಾಮಗಾರಿಯನ್ನ ಕೊಟ್ಟ ಮೇಲೆ ಆರಂಭಿಕವಾಗಿ ಒಂದು ಕಾಮಗಾರಿಯನ್ನ ಕೊಡ್ತಾರೆ, ಯಾವ್ದೋ ಒಂದು ಕೆಲಸ ಮಾಡ್ಲಿಕ್ಕೆ ಟೆಂಡರ್ ಕರೆದು ಆಹ್ವಾನ ಮಾಡಿ ಇದನ್ನ ಕೊಡ್ತಾರೆ ಆರಂಭಿಕ ನೆಲೆ. ಅದಾದ್ಮೇಲೆ ಮತ್ತೆ ಎಲ್ಲ ಕೆಲಸ ಕಂಪ್ಲೀಟ್ ಆದ್ಮೇಲೆ ಹಣ ಬಿಡುಗಡೆ ಆಗುತ್ತೆ, ಕೆಲಸ ಕಂಪ್ಲೀಟ್ ಆಗುತ್ತೆ, ಎಲ್ಲ ಆದ್ಮೇಲೆ ಮತ್ತೆ ಇಂಥ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ವರದಿ ಸಲ್ಲಿಸ್ಬೇಕು ಅಲ್ಲಿಗೆ ಸರ್ಕಾರಕ್ಕೆ. ಹಾಗೆ ಇಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕು. ಯಾವ ಸರ್ಕಾರ? ತನ್ನ ಅಂತರಂಗವೆಂಬ ಸರ್ಕಾರಕ್ಕೆ ಇಲ್ಲಿ ವರದಿ ಸಲ್ಲಿಸ್ಬೇಕು. ನಾನು ಈ ರೀತಿ ಅಂದ್ಕೊಂಡಿದ್ದೆ, ಆ ರೀತಿ ನಡ್ಕೊಂಡಿದ್ದೀನಿ ಅಂತ ವರದಿ ಸಲ್ಲಿಸ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಓಡೆನಯ್ಯ ಬೇಡೆನಯ್ಯ ಕೂಡಲ ಸಂಗಮ ದೇವ. ಮುಂದೆ ಹೇಳ್ತಾರೆ ಮುಂದಿನ ವಚನ. ಚಂದ್ರನ ಶೈತ್ಯದಲು ಬೆಳೆವ ಕಾಯಕ್ಕೆ ಬೆಳದಿಂಗಳು ಬಯಸುವ ಹಂಗೆ ಕಯ್ಯ. ಶರಣರ ಸಂಘದಲ್ಲಿರ್ದು ಶಿವನ ಬೇಡುವ ಹಂಗೆ ಕಯ್ಯ. ಕೂಡಲ ಸಂಗನ ಶರಣರು ಬಂದು ತಮ್ಮವನೆಂದಡೆ ಸಾಲದೆ ಅಯ್ಯ. ಎಂಥ ವಚನ ನೋಡ್ರಿ. ನಾವು ಬೇಡೋದು ಶಿವನ ಮುಂದೆ ದೇವ್ರು ಬೇಡ್ಕೊಂಡ್ರೆ ಏನ್ ಬೇಕಾದ್ರೂ ಕೊಡ್ತಾನೆ ಅಂತೇಳಿ ನಾವೊಂದು ಭಾವದಲ್ಲಿ ಇರ್ತೀವಲ್ವಾ. ಏನಾದ್ರೂ ಇಲ್ಲ ಅಂದ್ರೆ ನಾವ್ ಯಾರನ್ನ ಬೇಡ್ಕೋತೀವಿ? ಶಿವನೇ ಕೊಡಪ್ಪ ಇದನ್ನ ಅಂತೇಳಿ ಕೇಳ್ಕೊತೀವಿ. ದೇವರೇ ಕೊಡಪ್ಪ ಇದನ್ನ, ಅಥವಾ ನನ್ನ ಹತ್ರ ಇಲ್ಲ ಅದನ್ನ ಮಾಡು, ಅದು ಆಗುವ ಹಾಗೆ ಮಾಡು, ಹೋಗದ ಹಾಗೆ ಮಾಡು, ಈ ರೀತಿಯಾಗಿ ನಾವು ಬೇಡ್ಕೊಳ್ತೀವಲ್ವಾ. ಇದು ಎಂತ ಮೂರ್ಖತನ ಅಂತ ಬಸವಣ್ಣವ್ರು ಇಲ್ಲಿ ಹೇಳ್ತಾರೆ. ಚಂದ್ರನ ಬೆಳೆವ ಕಾಯಕ್ಕೆ ಅಂದ್ರೆ ಚಂದ್ರನ ತಂಪಿನಲ್ಲಿ, ಶೈತ್ಯ ತಂಪು, ಚಂದ್ರನ ತಂಪಿನಲ್ಲಿ ಬೆಳೆಯುವಂತ ಕಾಯಕ್ಕೆ ಬೆಳದಿಂಗಳು ಬಯಸುವ ಹಂಗೇಕೆ. ಅದ್ ಯಾವಾಗ್ಲೂ ಬೆಳೆಯೋದೇ ಚಂದ್ರನ ಬೆಳದಿಂಗಳಿದ್ರೆ ಮಾತ್ರ. ಮತ್ತೆ ಅದ್ ಬೆಳದಿಂಗಳ ಬಯಸುವ ಹಂಗೇಕೆ. ಅದ್ ಬೆಳೆಯೋದೇ ಚಂದ್ರನ ಬೆಳದಿಂಗಳಲ್ಲಿ ಮೇಲೆ ನನಗೆ ಬೆಳದಿಂಗಳು ಬೇಕು ಅಂದ್ರೆ ಬೆಳದಿಂಗಳಿಲ್ದಿದ್ರೆ ಅದ್ ಬೆಳೆಯೋದೇ ಇಲ್ಲ, ಬೆಳದಿಂಗಳಲ್ಲೇ ಬೆಳೆಯುತ್ತೆ. ಹಾಗಾಗಿ ಮತ್ತೆ ಬೆಳದಿಂಗಳು ಬೇಕು ಅಂದ್ರೆ ಅದು ಒಂಥರ ಅನರ್ಥ. ಹಾಗೆ ಶರಣರ ಸಂಘದಲ್ಲಿದ್ದು ಶಿವನ ಬೇಡುವ ಹಂಗೆ ಕಯ್ಯ. ನಾನು ಈ ಯಾರೋ ಒಬ್ಬ ವ್ಯಕ್ತಿ ಶರಣರ ಸಂಘದಲ್ಲಿದ್ದಾನೆ ಅಂದ್ರೆ ಬೇಡುವ ಹಂಗೆ ಕಯ್ಯ. ಶರಣರ ಸಂಘ ಅಂದ್ರೆ ಏನು? ಸಜ್ಜನರ, ಸದ್ಭಾವಿಗಳ, ಉತ್ತಮ ನಡೆನುಡಿ ಉಳ್ಳವರ, ಅನುಭಾವಿಗಳ ಒಡನಾಟ. ಅಂಥವರ ಒಡನಾಟದಲ್ಲಿರ್ದು ಶಿವನ ಬೇಡುವ ಹಂಗೆ ಕಯ್ಯ. ಇನ್ಯಾರನ್ನ? ಶಿವ ಅಂತಂದ್ರೇನು? ಈ ಭೂಮಿ ಮೇಲೆ ಕಣ್ಣಿಗೆ ಕಾಣದಂತೆ ಇರುವ ಚೈತನ್ಯ, ಅಥವಾ ಇಡೀ ಸೃಷ್ಟಿಯಲ್ಲಿ ಕಣ್ಣಿಗೆ ಕಾಣದಂತೆ ಇರುವ ನಿರಾಳ ಚೈತನ್ಯ. ಆ ಚೈತನ್ಯವನ್ನ ಬೇಡ್ಕೊಂಡ್ರೆ ಅದೇ ನಿರಾಕಾರ ಚೈತನ್ಯ ನನಗೆ ಬಂದು ತಂದು ಕೊಟ್ಟು ಬಿಡುತ್ತಾ? ಇಲ್ಲ. ಕೊಡುವುದು ಯಾರು ಅಂದ್ರೆ ಶರಣರು. ಏನಾದ್ರೂ ನಮಗೆ ತೊಂದರೆ ಆಯ್ತು, ಈಗ ನಾವೊಂದು ಗುಂಪಿನಲ್ಲಿ ಬದುಕ್ತಾ ಇದ್ದೇವೆ, ಒಂದು ಊರಿನಲ್ಲಿ ಬದುಕ್ತಾ ಇದ್ದೇವೆ, ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಇಲ್ಲಿ ತೊಂದರೆ ಆದ್ರೆ, ನನಗೆ ಏನಾದ್ರೂ ಕಷ್ಟ ಅಂತ ಆದ ತಕ್ಷಣ ನಮಗೆ ಆಗುವಂತವ್ರು ಯಾರು? ನಮ್ಮ ನೆರೆಹೊರೆಯವರು, ನಮ್ಮ ಗ್ರಾಮಸ್ಥರು, ನಮ್ಮ ಊರನವರು, ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು, ಯಾರೇ ಇರ್ಲಿ, ಇವೆಲ್ಲ ಸಮಾಜ. ಈ ಜಂಗಮ ನಮಗೆ ಸಹಾಯಕ್ಕೆ ಬರುತ್ತೆ ಹೊರತು ಆ ನಿರಾಕಾರ ಚೈತನ್ಯವನ್ನ ನಾನು ಕೂತ್ಕೊಂಡು ತಪಸ್ ಮಾಡಿ ಇಟ್ರು ಕೂಡ ಅದೇ ನೇರವಾಗಿ ಬಂದು ನಮಗೆ ಸಹಾಯವನ್ನ ಮಾಡೋದಿಲ್ಲ. ಮಾಡುವವರು ಯಾರು? ಮಾಡುವ ಚೈತನ್ಯಗಳು, ಮಾಡುವ ಮುಖಗಳು ಇವೇ ಆಗಿವೆ, ನಮ್ಮ ಸುತ್ತ ಇರುವಂತ ಈ ಜೀವ ಚೈತನ್ಯಗಳು. ಇದು ಲಿಂಗದ ಮುಖ, ಇದೇ ಲಿಂಗದ ಮುಖ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಶರಣರ ಸಂಘದಲ್ಲಿರ್ದು ಶಿವನ ಬೇಡುವ ಹಂಗೆ ಕಯ್ಯ. ಇವರ ಜೊತೆ ನೀನು ಒಳ್ಳೆಯ ಒಡನಾಟವನ್ನ ಇಟ್ಕೋ, ಒಳ್ಳೆಯ ಬಾಳ್ವೆಯನ್ನ ಮಾಡು, ಆಗ ನಿನಗೆ ಎಲ್ಲವೂ ಇಲ್ಲೇ ಲಭ್ಯ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಾಸ್ತವಿಕ ಸಂಗತಿಯನ್ನ ಬಸವಣ್ಣನವರು ಈ ವಚನಗಳಲ್ಲಿ ತೆರೆದಿಡ್ತಾ ಇದ್ದಾರೆ. ಇದನ್ನ ಮರೆತು ನಾವು ಇಷ್ಟಲಿಂಗವನ್ನ ಕರೆದ ಸ್ಥಳದಲ್ಲಿ ಇಟ್ಟುಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತೇಳಿ, ನನಗೆ ಈ SLC ಯಲ್ಲಿ ಫಸ್ಟ್ ಇದು ರ್ಯಾಂಕ್ ಬರ್ಬೇಕು, PUC ಯಲ್ಲಿ ರ್ಯಾಂಕ್ ಬರ್ಬೇಕು, ಮೆಡಿಕಲ್ ಸೀಟ್ ಸಿಗ್ಬೇಕು ಅಂತ ಲಿಂಗಪ್ಪನ್ ಕೇಳ್ಕೊತೀವಿ. ಲಿಂಗಪ್ಪನ್ ಕೇಳ್ಕೊಂಡ್ರೆ ಏನು ಬರ್ಲಿಲ್ಲ ಅಲ್ಲಿ. ನಾನು ಆ ಎಫರ್ಟ್ ಏನಿದೆ ಆ ಎಫರ್ಟ್ ಹಾಕಬೇಕು, ಓದ್ಬೇಕು. ಕೃಷಿಕ, ನಾನು ದುಡಿಮೆ ಮಾಡಬೇಕು, ದುಡಿಮೆ ಮಾಡಿದ್ರೆ ದುಡ್ಡು ಬರಬೇಕು. ಹಾಗೆ ಅಲ್ಲಿ ತಾನು ಕಾಯಕವನ್ನ ಮಾಡಬೇಕು ಪ್ರತಿಯೊಬ್ಬ ಕಾರ್ಮಿಕನು ಕೂಡ, ಆಗ ಬರುತ್ತೆ. ಯಾವ ವೃತ್ತಿಯಲ್ಲಿರ್ತೀವಿ ಆ ವೃತ್ತಿಯನ್ನ ನಿಷ್ಕಪಟತನದಿಂದ ನಾವು ಮಾಡಿದಾಗ ಅಲ್ಲಿ ಅದರ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕೂಡಲ ಸಂಗನ ಸಂಘದಲ್ಲಿರ್ದು ಶಿವನ ಬೇಡುವ ಹಂಗೆ ಕಯ್ಯ. ಯಾರು ಶಿವನನ್ನು ಕೂಡ ಬೇಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಲದ್ದೆಯ ಸೋಮ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ,
ನಿಮ್ಮ ಹಂಗೇಕೆ ಅಂತ ಕೇಳ್ತಾರೆ ದೇವರಿಗೆ. ಇದಕ್ಕ ದೇವರ ಹಂಗೇತಕ್ಕೆ ಅಂತ ಕೇಳ್ತಾರೆ. ದೇವರ ಹಂಗೆ ಬೇಡ ಅಂತಾರೆ. ಯಾಕೆ ಅಂದ್ರೆ ನಾವಿರೋದು ಶರಣರ ಸಂಘದಲ್ಲಿ. ಒಂದು ಸಮಾಜದಲ್ಲಿ ಸುವ್ಯವಸ್ಥಿತ ಸಮಾಜದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಎಲ್ಲ ಆಗು ಹೋಗುಗಳು ವ್ಯವಸ್ಥೆಗಳು ಅಲ್ಲಿ ನಡೀತಾ ಇರುತ್ತೆ. ಯಾಕೆಂದ್ರೆ ಒಬ್ರಿಗೊಬ್ರು ಪೂರಕವಾಗಿ ನಾವು ಬದುಕನ್ನ ಕಟ್ಕೋಬೇಕಾಗಿರುತ್ತೆ. ಹಾಗೆ ಕಟ್ಟಿಕೊಂಡಂತ ಬದುಕು ಇಲ್ಲಿ ಸ್ವರ್ಗವಾಗಿರುತ್ತೆ. ಈ ಸ್ವರ್ಗವನ್ನ ಮೀರಿಸುವ ಸ್ವರ್ಗ ಇನ್ನೊಂದಿರೋದಿಲ್ಲ. ಹಾಗಾಗಿ ಈ ಸ್ವರ್ಗವನ್ನ ಜರಿದು ಇನ್ನೊಂದು ಸ್ವರ್ಗಕ್ಕೆ ನಾವು ಹುಡುಕಬಾರದು ಅನ್ನುವ ಒಂದು ಪರಿಕಲ್ಪನೆಯು ಕೂಡ ಈ ಭಾವದಲ್ಲಿರುತ್ತೆ. ಮುಂದಿನ ವಚನ 444ನೇ ವಚನ ಬಹಳ ಸುಂದರವಾಗಿದೆ ನೋಡ್ರಿ. ದಾಸನ ವಸ್ತ್ರವ ಬೇಡದ ಮುನ್ನ ತವ ನಿಧಿಯ ನಿತ್ತಡೆ ನಿಮ್ಮ ದೇವರೆಂಬೆ. ಸಿರಿಯಾಳನ ಮಗನ ಬೇಡದ ಮುನ್ನ ಕಂಚಿಯ ಪುರವ ಕೈಲಾಸಕ್ಕೆ ಒಯ್ದಡೆ ನಿಮ್ಮ ದೇವರೆಂಬೆ. ಬಲ್ಲಾಳನ ವಧುವ ಬೇಡದ ಮುನ್ನ ಸ್ವಯಲಿಂಗವ ಮಾಡಿದಡೆ ನಿಮ್ಮ ದೇವರೆಂಬೆ. ದೇಹಿ ನೀನು ವ್ಯಾಪಾರಿಗಳು ನಮ್ಮವರು, ಬೇಡು ಕೂಡಲ ಸಂಗಮ ದೇವ ಎಮ್ಮವರ ಕೈಯಲು. ಈ ವಚನ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಪುರಾಣಗಳನ್ನ ಕೇಳ್ಕೊಂಡು ಬಂದಿದ್ವಿ. ಅಲ್ಲೇ ಸಿರಿಯಾಳನ ಮಗನನ್ನ ಶಿವ ಬೇಡಿ ತಿಂದ ಅಥವಾ ಅಡಿಗೆ ಮಾಡಿಸ್ಕೊಂಡ, ಅವನನ್ನ ಸಾಯಿಸಿದ್ರು, ಆಮೇಲೆ ಅದಾದ್ಮೇಲೆ ಮತ್ತೆ ಪ್ರತ್ಯಕ್ಷ ಆದ, ಏನೇನೋ ಕಥೆಗಳನ್ನ ಅಲ್ಲಿ ಹೇಳ್ತಾರೆ, ಪುರಾಣದ ಕಥೆಗಳು. ಹಾಗೆ ದಾಸನ ವಸ್ತ್ರ, ದೇವರ ದಾಸಿಮಯ್ಯನವರ ವಸ್ತ್ರವನ್ನ ಶಿವ ಬಂದು ಬೇಡಿದ, ಅದನ್ನ ಹರಿದು ಹಾಕಿದ, ಈ ರೀತಿಯಾದ ಒಂದು ಕಥೆಯು ಕೂಡ ಶಿವಪುರಾಣಗಳಲ್ಲಿ ಬರುತ್ತೆ. ಆ ನಂತರ ದಾಸನ ವಸ್ತ್ರವ ಬೇಡಿ ಅವನ್ ಏನ್ ಮಾಡಿದ್ನಂತೆ, ಆಮೇಲೆ ಅದನ್ನ ಇಸ್ಕೊಂಡು ಹರಿದ್ನಂತೆ, ಅವನು ತೃಪ್ತಿ ಆಯ್ತಂತೆ. ಅದಾದ್ಮೇಲೆ ಅವನಿಗೆ ದಾಸಿಮಯ್ಯನಿಗೆ ತವನ್ ಏನು ಸಿರಿ ಸಂಪತ್ತುಗಳನ್ನ ಕರುಣಿಸಿ ಬಿಟ್ನಂತೆ ಶಿವ ಅಂತ ಒಂದು ಪುರಾಣದ ಕತೆ ಬರುತ್ತೆ. ಹಾಗೆ ಸಿರಿಯಾಳನ ಮಗಂದು ಈಗಾಗ್ಲೇ ಹೇಳಿದೆ. ಬಲ್ಲಾಳನ ವಧುವ ಬೇಡದ ಮುನ್ನ ಸೋವ. ಇದು ಬಲ್ಲಾಳನ ವಧು ಅಂತಂದ್ರೆ ಇದು ಒಂದು ಒಬ್ಬ ಶಿವನ ಕತೆ ಬರುತ್ತೆ. ಒಬ್ಬ ಜಂಗಮ ಬರ್ತಾನೆ, ಅವನು ಬಲ್ಲಾಳ ಅಂತ ಒಬ್ಬ ಭಕ್ತನ, ಶಿವಭಕ್ತನ ಹೆಂಡತಿಯನ್ನೇ ಕೇಳ್ತಾನಂತೆ. ಆಗ ಅವನು ಸರ್ವಸಮ್ಮತದಿಂದ ತನ್ನ ಹೆಂಡತಿಯನ್ನ ಆ ಜಂಗಮನಿಗೆ ಒಪ್ಪಿಸ್ತಾನೆ ಅಂತ. ಅದಾದ್ಮೇಲೆ ಅವನು ಏನು ಅದು ಮಗು, ಅದೇನೇ ಕಥೆಗಳು ಬರುತ್ತೆ ಬಿಡಿ. ಅದನ್ನ ಅದಾದ್ಮೇಲೆ ಏನಾಗುತ್ತೆ, ಅದಕ್ಕೆ ಅವನಿಗೆ ಮತ್ತೆ ಎಲ್ಲ ಸಕಲ ಸಂಪತ್ತುಗಳನ್ನ ಕರುಣಿಸಿ ಸ್ವಯಲಿಂಗವನ್ನ ಮಾಡಿಬಿಟ್ನಂತೆ. ಯಾರನ್ನ? ಬಲ್ಲಾಳ, ಆತನ ಸತಿ, ಇವರೆಲ್ಲರನ್ನ. ಹೀಗೆ ಇವೆಲ್ಲ ಕಲ್ಪನೆಗಳ ಒಂದು ಮಹಾಪೂರವೇ ಈ ಪುರಾಣಗಳಲ್ಲಿ ಹರಿದು ಬರುತ್ತೆ. ಆದ್ರೆ ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಬಸವಣ್ಣನವರು ಏನ್ ತೆರೆದಿಡ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಇಷ್ಟೋ ತನಕ ಬಂದಂತ ಎಲ್ಲಾ 3 ವಚನಗಳಲ್ಲಿ ಏನ್ ಹೇಳಿರಂದ್ರೆ, ನಾವು ಭಕ್ತರು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರು. ಬಹಳ ಬ್ಯೂಟಿಫುಲ್. ಭಕ್ತರು ಯಾವ ರೀತಿ, ಮನುಷ್ಯರು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರು. ಸುಭಾಷೆಯನ್ನ ನುಡಿಬೇಕು, ನುಡಿದಂತೆ ನಡಿಬೇಕು ಅಂದ್ರು. ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ ಅಂತ ಭಕ್ತ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರು. ಹಾಗೆ ಹೇಳ್ತಾ ಹೇಳ್ತಾ ಬಂದು ನಾವು ಕಾಯಕ ದಾಸೋಹಗಳಿಂದ ನಮ್ಮ ಜೀವನವನ್ನ ಕಟ್ಕೋಬೇಕು. ಇಲ್ಲಿ ಈ ಸಮಾಜದಲ್ಲಿ ಈ ಪೃಥ್ವಿಯೇ ಸ್ವರ್ಗ ಅನ್ನೋ ಒಂದು ವಿಚಾರವನ್ನ ಹಿಂದಿನ ವಚನದಲ್ಲಿ ಕಲ್ತ್ಕೊಂಡ್ವಿ. ಇಷ್ಟೆಲ್ಲ ಕಲ್ತ್ಕೊಂಡ್ಮೇಲೆ ಈಗ ಏನ್ ಹೇಳ್ತಾರೆ ಬಸವಣ್ಣವ್ರು, ಅಷ್ಟಕ್ಕೆ ಸುಮ್ಮನೆ ಬಿಡ್ಲಿಲ್ಲ. ಬರೀ ಮನುಷ್ಯರಿಗೆ ಬುದ್ಧಿ ಹೇಳಿ ಸುಮ್ಮನಾಗ್ಲಿಲ್ಲ, ಮುಂದೆ ದೇವರಿಗೆ ಬುದ್ಧಿ ಹೇಳ್ತಾರೆ. ಈ ವಚನದಲ್ಲಿ ಏನ್ ಹೇಳ್ತಾರೆ? ದಾಸನ ವಸ್ತ್ರವ ಬೇಡದ ಮುನ್ನ ತವ ನಿಧಿಯ ನಿತ್ತಡೆ ನಿಮ್ಮ ದೇವರೆಂಬೆ. ಚಾಲೆಂಜ್. ನಿಮ್ಮನ್ನ ಅಂದ್ರೆ ಯಾವುದನ್ನ ಪುರಾಣಕಾರರು ದೇವರು ಅಂತ ಹೇಳ್ಕೊಂಡು ಬಂದಿದ್ದಾರೋ ಅದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮನ್ನ ದೇವರು ದಾಸನ ವಸ್ತ್ರವನ್ನ ಇರಿಸ್ಕೊಂಡು ಹರಿದಾಕಿ ಅವರನ್ನ ಮತ್ತೆ ತೃಪ್ತಿ ಆದೆ ಅಂತೇಳಿ ಅವ್ರಿಗೆ ಏನೇನೋ ಕೊಟ್ಟಿಯಲ್ಲ, ತವನಿಧಿಯ ಕೊಟ್ಟಡೆ, ಸಿರಿ ಸಂಪತ್ತನ್ನ ಕೊಟ್ರಲ್ಲ, ಅದನ್ನ ಆ ವಸ್ತ್ರವನ್ನ ದಾಸನಿಂದ ಇಸ್ಕೊಳ್ಳೋದಕ್ಕೆ ಪೂರ್ವದಲ್ಲಿಯೇ ನೀನು ಅವ್ರಿಗೆ ಏನಾದ್ರು ಕೊಟ್ಟಿದ್ದಿದ್ರೆ ನಿನ್ನನ್ನ ದೇವ್ರು ಅಂತ ನಾನು ಒಪ್ಕೊಳ್ತಾ ಇದ್ದೆ. ನೀನು ದೇವರಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ದಾಸನ ವಸ್ತ್ರವ ಬೇಡದ ಮುನ್ನ ತವನಿಧಿಯ ನಿತ್ತಡೆ ನಿಮ್ಮ ದೇವರೆಂಬೆ. ನಿಮ್ಮನ್ನ ನಾನು ಯಾವಾಗ ದೇವ್ರು ಅಂತೀನಿ ಅಂದ್ರೆ, ಹಾಗೆ ಭಕ್ತರಿಗೆ ಹಿಂಸೆ ಕಾಟವನ್ನ ಕೊಡಲಾರದೆ ನೀವು ಅವರ ಒಲುಮೆಗೆ ಅವರಿಗೆ ಒಳ್ಳೆತನ ಮಾಡಿದರೆ ಆಗ ನಾನು ನಿಮ್ಮನ್ನ ದೇವ್ರು ಅಂತ ಕರಿತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ. ದೇವರಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ ಬಸವಣ್ಣವ್ರು, ಯಾವ ರೀತಿ ನಿಮ್ಮ ಬಿಹೇವಿಯರ್ ಇರ್ಬೇಕು ಅಂತ. ಬಹಳ ಅದ್ಭುತವಾದ ವಚನ. ಮುಂದೆ ಹೇಳ್ತಾರೆ, ಸಿರಿಯಾಳನ ಮಗನ ಬೇಡದ ಮುನ್ನ ಕಂಚಿಯ ಪುರವ ಕೈಲಾಸಕ್ಕೊಯ್ದಡೆ. ಸಿರಿಯಾಳ ಮಗನ ಕಡ್ದು ಊಟ ಮಾಡಿ ಎಲ್ಲ ಆದ್ಮೇಲೆ ಇಡೀ ಕಂಚಿಯ ಪುರವನ್ನೇ ಕೈಲಾಸಕ್ಕೆ ಶಿವ ಹೊತ್ಕೊಂಡು ಹೋದ ಅಂತ ಪುರಾಣ ಇದೆಯಲ್ಲ. ನೀನ್ ಆ ಕೆಲಸ ಯಾವಾಗ ಮಾಡ್ಬೇಕಾಗಿತ್ತು ಅಂದ್ರೆ, ಆ ಸಿರಿಯಾಳನ ಮಗನ ಬೇಡದ ಮುನ್ನ ಅವನ್ನ ಬೇಡ್ಲೇಬಾರ್ದಿತ್ತು. ಅದಕ್ಕೂ ಮೊದಲೇ ನೀನು ಇಡೀ ಪುರವನ್ನ ಕೈಲಾಸಕ್ಕೆ ನೀನ್ ತಗೊಂಡು ಹೋಗ್ಬಿಟ್ಟಿದ್ರೆ ನಿನ್ನ ದೇವ್ರು ಅಂತ ನಾನು ಒಪ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸ್ವಯಲಿಂಗವ ಬಲ್ಲಾಳನ ವಧುವ ಬೇಡದ ಮುನ್ನ ಸ್ವಯಲಿಂಗವ ಮಾಡಿದಡೆ. ಆ ಬಲ್ಲಾಳನ ಪತ್ನಿಯನ್ನ ನೀನು ಕೇಳಿದ್ಯಲ್ಲ, ಅದಕ್ಕೂ ಪೂರ್ವದಲ್ಲೇ ನೀನು
ಆ ಲಿಂಗದ ಆ ದೈವತ್ವವನ್ನ ಅವರಿಗೆ ಕರುಣಿಸ್ಬೇಕಾಗಿತ್ತು. ಆಗ ನಾನು ನಿನ್ನನ್ನ ದೇವರು ಅಂತ ಇದ್ದೆ. ಆದ್ರೆ ನೀನು ಮಾಡಿದ್ದೆಂತ ಇವೆಲ್ಲ ಏನು ಚೇಷ್ಟೆಗಳು. ಸಿರಿಯಾಳನ ಮಗನ ಬೇಡದೆ, ಅವನ ಹೆಂಡತಿಯನ್ನ ಕೇಳದೆ, ಇವನ ವಸ್ತ್ರವನ್ನ ಹರಿದೆ, ಇಷ್ಟೆಲ್ಲ ಮಾಡಿದೆಯಲ್ಲ, ನಿನ್ನನ್ನ ನಾನು ದೇವರು ಅಂತ ಹೆಂಗೆ ಕರೀಲಿ ಅಂತ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ದೇಹಿ ನೀನು, ವ್ಯಾಪಾರಿಗಳು ನಮ್ಮವರು. ಈ ನಮ್ಮವ್ರು ಹಿಂದೆ ಆಗೋದ್ರಲ್ಲ, ಅವರೆಲ್ಲ ಏನು ವ್ಯಾಪಾರಿಗಳು. ಅವರು ಭಕ್ತಿ ಅಂದ್ರೆ ವ್ಯಾಪಾರದ ಭಕ್ತಿಯನ್ನ ಮಾಡಿರು. ಅಂದ್ರೆ ಕೊಡುಕೊಳ್ಳುವ, ನಾನು ಇದನ್ನ ಕೊಡ್ತೀನಿ, ನೀನ್ ಅದನ್ನ ಕೊಡು ಅಂತ. ಅಂದ್ರೆ ದೇವ್ರ ಹತ್ರ ಅರ್ಕೆ ಹೊರ್ತೀವಲ್ಲ, ಏನಂತ, ನಂದು ಈ ವರ್ಷ ಇಂಥ ಗ್ರೇಡ್ ಅಲ್ಲಿ ಪಾಸ್ ಆದ್ರೆ ನಾನು ಇಷ್ಟು ಕೊಡ್ತೀನಿ, ಅಥವಾ ಇಂಥ ಫಸ್ಟ್ ರ್ಯಾಂಕ್ ಬಂತೆ, ಅಥವಾ ಯಾವ್ದೋ ಒಂದು ರ್ಯಾಂಕ್ ಬಂತು ಅಂತಂದ್ರೆ ನಾನು 10 ತೆಂಗಿನಕಾಯಿ ಹೊಡಿತೀನಿ, ನನಗ್ ಬರಂಗ್ ಮಾಡು ಅಂತ. ಇದು ವ್ಯಾಪಾರ. ಅಥವಾ ನನಗೆ ಇಷ್ಟು ಈ ತರ ಇದು ಏನೋ ಅಗ್ರಿಕಲ್ಚರ್ ಯಾವ್ದು ಕೃಷಿಯಲ್ಲಿ ನಿರತನಾಗಿದ್ದೇನೆ, ಈ ವರ್ಷ ಇಷ್ಟು ಲಾಭಾಂಶ ಬಂತು ಅಂತಂದ್ರೆ ನಾನು ನಿನಗೆ ಇಷ್ಟು ಕಾಣಿಕೆಯನ್ನ ಕೊಡ್ತೀನಿ. ಇದು ವ್ಯಾಪಾರ, ದೇವರೊಟ್ಟಿಗೆ ಮಾಡುವಂತ ವ್ಯಾಪಾರ. ಈ ವ್ಯಾಪಾರಿ ಬುದ್ಧಿಯನ್ನ ಬಸವಣ್ಣನವರು ಒಪ್ಪಲಿಲ್ಲ. ಇಲ್ಲಿ ದೇವರಿಗಾದ್ರೂ ಕೂಡ ಈ ರೀತಿ ನಡೆನುಡಿ ಇರಬೇಕು ಅಂತ ಬಸವಣ್ಣನವರು ದೇವರನ್ನು ಕೂಡ ಬಿಟ್ಟಿಲ್ಲ. ಅಂದ್ರೆ ಆ ಚೈತನ್ಯವನ್ನ ಯಾರು ದೇವರು ಅಂತ ನಂಬ್ಕೊಂಡು ಏನೇನೆಲ್ಲ ಹಿಂದೆ ಆಗಿ ಹೋಗಿದೆಯಲ್ಲ, ಆ ವಿಚಾರಗಳನ್ನೇ ಇಟ್ಕೊಂಡು ಬಸವಣ್ಣವ್ರು ಏನ್ ಹೇಳ್ತಾ ಇದ್ದಾರೆ, ಭಕ್ತಿ ಎನ್ನುವುದು ಈ ರೀತಿ ಅಲ್ಲ, ಶಿವತ್ವ ಅನ್ನುವುದು ಈ ರೀತಿ ಅಲ್ಲ, ಎರಡನ್ನು ಹೇಳ್ತಾ ಇದ್ದಾರೆ. ಭಕ್ತಿ ಯಾವ ರೀತಿ ಇರಬೇಕು, ಶಿವತ್ವ ಅಥವಾ ಶಿವತತ್ವ ಅನ್ನುವುದು ಯಾವ ರೀತಿ ಇರಬೇಕು ಅನ್ನುವುದನ್ನ ಈ ವಚನಗಳಲ್ಲಿ ಸ್ಪಷ್ಟಪಡಿಸ್ತಾ ಈ ಸಂಚಿಕೆಯ ಕೊನೆಯ ವಚನಕ್ಕೆ ಹೋಗೋಣ. ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ಮಹಿಮರು, ಎಲ್ಲರೂ ಪ್ರಮಥರು, ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಧೀರರು, ಉಳಿದವರೆಲ್ಲ ಅಧೀರರು. ಈ ವಚನ ಏನ್ ಹೇಳುತ್ತೆ ಅಂದ್ರೆ, ಎಲ್ಲರೂ ವೀರರು, ಎಲ್ಲರೂ ಧೀರರು. ನೋಡ್ಲಿಕ್ಕೆ ಈ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ವೀರತ್ವವನ್ನ ಮಾತಾಡ್ತಾರೆ. ಅಂದ್ರೆ ಮಾತಿನಿಂದ ಆಡುವ ಮಾತಿನಲ್ಲಿ ಎಲ್ಲರೂ ವೀರತ್ವವನ್ನು ತೋರಿಸ್ತಾರೆ. ವೀರತ್ವ ಅಂದ್ರೆ ಬರೀ ಯುದ್ಧ ಮಾಡೋದು ಅಂತಲ್ಲ. ನಾನು ಕೊಡುಗೈದಾನಿ, ನಾನು ಮಹಾಜ್ಞಾನಿ, ನಾನು ಅಂತವನು, ನಾನು ಇಂಥವನು ಅಂತ ತಮ್ಮನ್ನ ತಾವು ಹೊಗಳಿಕೊಳ್ಳೋದು. ಇದು ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ಮಹಿಮರು, ಎಲ್ಲರೂ ತಮ್ಮಿಗೆ ಶ್ರೇಷ್ಠತೆಯನ್ನ ಮೆರಿತಾ ಇರ್ತಾರೆ. ನಾನು ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ನನ್ನ ಊರ್ ಶ್ರೇಷ್ಠ, ನನ್ನ ದೇಶ ಶ್ರೇಷ್ಠ. ಎಲ್ಲರೂ ಮಹಿಮರು, ಎಲ್ಲರೂ ತಮ್ಮನ್ನ ಹೊಗಳ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ. ಎಲ್ಲರೂ ಪ್ರಮಥರು, ಎಲ್ಲರೂ ತಾವು ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಳ್ಳೋರೆ. ಇದು ಹೇಳ್ಕೊಳ್ಳೋದಕ್ಕೆ ಹೇಳ್ಕೊತಾರೆ. ಮುಂದೆ ಹೇಳ್ತಾರೆ, ಕಾಳಗದ ಮುಖದಲ್ಲಿ ಕಾಣಬಾರದು. ಕಾಳಗದ ಮುಖ ಅಂತಂದ್ರೆ ಏನಂದ್ರೆ ಯುದ್ಧ ಮಾಡೋ ಮುಖ ಅಂತ ಅಲ್ಲ. ಕಾಳಗದ ಮುಖ ಅಂದ್ರೆ ಪರೀಕ್ಷೆಯ ಮುಖ. ಪರೀಕ್ಷೆ, ನಾನು ಒಬ್ಬ ಮಹಾದಾನಿ ಅಂತ ಅನ್ನಿಸ್ಕೊಂಡಿರ್ತಾನೆ, ಅವನಿಗೆ ಪರೀಕ್ಷೆ ಯಾವಾಗ ಎದುರಾಗುತ್ತೆ ಅಂತಂದ್ರೆ, ಯಾರಾದ್ರೂ ಒಬ್ಬ ಬಂದು ಕಷ್ಟವನ್ನು ಹೇಳಿಕೊಂಡು ಸಹಾಯವನ್ನ ಕೇಳಿದಾಗ ಆಗ ಅವನ ಪರೀಕ್ಷೆ ಎದುರಾಯ್ತು. ಹಾಗೆ ಇನ್ಯಾರೋ ಒಬ್ಬ ಇನ್ನೇನೋ ಹೇಳ್ಕೊಂಡು ಹೋಗಿರ್ತಾನೆ, ನಾನು ಅಂತವನು ಇಂಥವನು ಅಂತೇಳಿ, ನಾನು ಬಹಳ ಸೌಜನ್ಯಯುತವಾದ ವ್ಯಕ್ತಿ, ಶಾಂತ ಮೂರ್ತಿ ಅಂತ ಹೇಳ್ಕೊಂಡಿರ್ತಾನೆ, ಇದಕ್ಕಿದಂಗೆ ಕೋಪ ಮಾಡ್ಕೊಳಕ್ ಶುರು ಮಾಡ್ತಾನೆ ಯಾವ್ದೋ ಒಂದು ಸನ್ನಿವೇಶದಲ್ಲಿ. ಅವನ ಪರೀಕ್ಷೆ ಅಲ್ಲಿ ಬಂತು. ಕಾಳಗದ ಮುಖದಲ್ಲಿ ಕಾಣಬಾರದು ಅಂದ್ರೆ ಈ ಜೀವನವೆಂಬ ಪರೀಕ್ಷೆಯಲ್ಲಿ ನಾವು ಸೋಲ್ತಾ ಇದ್ದೇವೆ. ಹೇಳುವುದು ಒಂದು, ಮಾಡುವಲ್ಲಿ ನಾವು ಸೋಲ್ತಾ ಇದ್ದೇವೆ. ಅದನ್ನ ಹೇಳ್ತಾ ಇದ್ರೆ, ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ನಮಗೆ ಈ ಯುದ್ಧದ ಸನ್ನಿವೇಶ ಬಂತು ಅಂದ್ರೆ, ಯುದ್ಧ ಅಂದ್ರೆ ರಣರಂಗದ ಯುದ್ಧ ಅಲ್ಲ, ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಯುದ್ಧವೇ. ಯಾಕೆಂದ್ರೆ ನನಗೆ ಆಡಿರೋ ಮಾತು ನನ್ನ ಪರೀಕ್ಷೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ನಿಂತ್ಕೊಂಡಿರುತ್ತೆ ಅಲ್ಲಿ. ಹಾಗೆ ಅವಾಗ ಅದು ಯುದ್ಧದ ಸಮಯ. ಅಲ್ಲೇನ್ ಮಾಡ್ತೀನಿ, ನಾನು ಬೆನ್ನು ತೋರಿಸಿ ಓಡಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ, ಓಡುವ ಮುಖದಲ್ಲಿ ಕಾಣಬಹುದು. ಆದರೆ ನಮ್ಮ ಕೂಡಲ ಸಂಗನ ಶರಣರು ಧೀರರು. ಶರಣರು ಏನಿದ್ದಾರಲ್ಲ ಅವರು ಮಾತ್ರ ಧೀರರು, ಅಥವಾ ಯಾರು ಧೀರರೋ ಅವರು ಮಾತ್ರ ಶರಣರು. ಯಾರು ಅಂತ ಸನ್ನಿವೇಶಗಳನ್ನು ಎದುರಿಸಿ ನಿಂತು ನುಡಿದಂತೆ ನಡೀತಾರಲ್ಲ ಅವರು ಮಾತ್ರ ಶರಣರು, ಉಳಿದವರೆಲ್ಲ ಅಧೀರರು ಅಂದ್ರೆ ಶರಣರಲ್ಲದವರು ಅನ್ನುವಂಥ ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ನಮ್ಮ ನಡೆ ನುಡಿಗಳು ಯಾವ ರೀತಿ ಇರಬೇಕು, ನುಡಿಗೆ ತಕ್ಕ ನಡೆ ಇರಬೇಕು, ನಡೆಯಂತೆ ನುಡಿ ಇರಬೇಕು ಅನ್ನುವಂಥ ವಿಚಾರವನ್ನ ಈ ಎಲ್ಲಾ ವಚನಗಳಲ್ಲಿ ಗುರುಬಸವಣ್ಣನವರು ನಮಗೆ ತಿಳಿಸಿಕೊಡ್ತಾ, ನಮ್ಮನ್ನ ಪ್ರತಿ ಹಂತದಲ್ಲಿಯೂ ಕೂಡ ಒಂದೊಂದೇ ಸ್ವಲ್ಪ ಮೇಲೆ ಅರಿವನ್ನ ಮೂಡಿಸುವ ಪ್ರಯತ್ನವನ್ನ ಬಸವಣ್ಣನವರು ಮಾಡ್ತಾ ಇದ್ದಾರೆ. ಮಹೇಶ್ವರ ಸ್ಥಳದಲ್ಲಿ ಅಂತ ಒಂದು ತತ್ವನಿಷ್ಠೆ ನಮ್ಮಲ್ಲಿ ಗಟ್ಟಿಯಾಗಿ ಊರ್ಬೇಕು ಅನ್ನುವುದು ಈ ಎಲ್ಲ ವಚನಗಳ ಆಶಯವಾಗಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು.